ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೇರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ನಾಳೆ ಅಂದರೆ ನಾಡಿದ್ದು, ನಾಳೆ ದ್ವಾಸೆ ಇರೋದಿಲ್ಲ, ನಾಡಿದ್ದು. ನಾಡಿದ್ದು ಎರಡೇ ಇರುತ್ತಲ್ಲ, ಮದುವೆ ಜನ ಇದೆ ಹೇಳಿಲ್ಲ, ಇದೆ 8 ಗಂಟೆ 8:45. ಎಷ್ಟನೇ ಪುಟ? 159. ಹಾಂ, 59. ಆಚಾಂತಹ ಇತಿ ಸ್ಮೃತ್ಯುಕ್ತರೀತ್ಯ 12 ಗಂಡೂಷಾನ್ ಕೃತ್ವ ಆಚಾಮೆ. 12 ಗಂಡೂಷಗಳನ್ನು ಮಾಡಿ ಆಮೇಲೆ ಆಚಮನ ಮಾಡಬೇಕು. ಕೈ ತೊಳ್ಕೊಂಬಂದಾಯ್ತು, ಈಗ ಆಚಮನ ಮಾಡಬೇಕು. ಅವು ಊಟ ಆದಮೇಲೆ ಆಚಮನ ಮಾಡಲೇಬೇಕು. ಅದು ಸರ್ತಿ 2 ಸರ್ತಿ ಮಾಡಬೇಕು. ಅದು ಕೂಡ ಹೇಳ್ತಾರೆ ತತ್ರ ಸ್ಮೃತಿ ಆಚಾಂತೋ ಅಪಿ ಅಶುಚಿಸ್ತಾವತ್ ಯಾವತ್ ಪಾತ್ರಂ ನ ಚೋದ್ಧೃತಂ ಉದ್ಧೃತೇಪಿ ಅಶುಚಿಸ್ತಾವತ್ ಯಾವದ್ಭೂಮಿರ್ನ ಲಿಪ್ಯತೆ ಭೋಜನೋಚ್ಛಿಷ್ಟಭೂಮೇಸ್ತು ಗೋಮಯೇನೋಪಲೇಪನಾತ್ ಪಶ್ಚಾದಾಚಮನಂ ಕುರ್ಯಾತ್ ತತ್ಪೂರ್ವಂ ರುಧಿರಂ ಭವೇತಿತಿ ಪಂಚಸಂಸ್ಕಾರೇ. ಅಲ್ಲೂ ವಿಶೇಷವನ್ನು ಹೇಳ್ತಾರೆ. ಆಚಮನ ಮುಗಿದ ಮೇಲೂ ಕೂಡ ಇನ್ನೂ ಪೂರ್ತಿ ಶುದ್ಧಿ ಆಗಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಕೆಲವು ವಿಶೇಷ ಸಮಾರಂಭಕ್ಕೆ ಭಾರಿ ವಿಶೇಷ. ನಿತ್ಯದಲ್ಲಿ ಹಾಗೆ ಮಾಡೋದು ಮುಖ್ಯ. ಆಚಾಂತೋಪಿ ಅಶುಚಿ ತಾವತ್ ಯಾವತ್ ಪಾತ್ರಂ ನ ಚೋದ್ಧೃತಂ. ತಾವು ಊಟ ಮಾಡಿದ ಎಲೆನೋ ತಟ್ಟೆನೋ ತೆಗೆಯೋವರೆಗೂ ಕೂಡ ಇನ್ನೂ ಕೂಡ ಏನಾಗಿಲ್ಲ, ಪೂರ್ತಿ ಶುದ್ಧಿಯಾಗಿಲ್ಲ ಅಂತ ಅರ್ಥ. ಅಲ್ಲೂ ಕೂಡ ಮುಟ್ಟಾಗಿಲ್ಲ ಅದನ್ನು. ಇವತ್ತಂತೂ ಎಲ್ಲ ಇವರೇ ಒಂದು ಕಷ್ಟ ಮುಗ್ಕೊಂಡು ಹೋಗಿಬಿಡ್ತಾರೆ. ತಪ್ಪದು. ಇವತ್ತು ಏನು ಉಳ್ಕೊಂಡಿದೆ? ಸಾವಳು ಊಟ ಮಾಡಿದ್ದು, ಅಲಂಕಾರ ಮಾಡಿಬಿಟ್ಟು ಮಾಡಿದ್ದನ್ನು ಮಾತ್ರ ಒಳ್ಳೆಯವ್ರು ತೆಗಿಬೋದು. ಹಾಗಲ್ಲ, ಎಲ್ಲದನ್ನು ಯಾರು ತೆಗಿಬೇಕು? ಅದನ್ನು ಬೇರೆಯವ್ರು ತೆಗಿಯಾಗಿಲ್ಲ. ತೆಗೆದ್ರೆ ಅದು ದೋಷನೇ. ಮತ್ತೆ ಆ ಸ್ಟೇಜಲ್ಲಿ ಕೂಡ ಮುಟ್ಟಾಗಿಲ್ಲ ಅವರು. ಅದೆಲ್ಲ ಹೋಗ್ಬಿಟ್ಟಿದೆ ಈಗ. ಯಾವತ್ತು ಪಾತ್ರ ಹಿಂದೆಲ್ಲ ಮೊಸರು ಪಾತ್ರೆ ತೊಳಿಯೋಕೆ ಹಾಕೋದಂದರೆ ಎಲ್ಲ ಹಾಕ್ತಿರ್ಲಿಲ್ಲ, ಗೊತ್ತಲ್ಲ. ಬರೀ ಸುಟ್ಟು ಪಾತ್ರೆ ಅಂತ ಹೆಸರು. ಬರೀ ಇಷ್ಟು ಮಾತ್ರ 4-5 ಎಲ್ಲ ಹಾಕ್ತಿರ್ಲಿಲ್ಲ. ಇವತ್ತೆಲ್ಲ ಲೋಟ ಚಮಚ ಎಲ್ಲ ಹಾಕಿಬಿಡ್ತಾರೆ ತೊಳಿಯೋಕ್ಕೋಸ್ಕರ. ಹಿಂದೆ ಅದೆಲ್ಲ ಇರಲಿಲ್ಲ. ಅದೆಲ್ಲ ಮುಟ್ಕೊಡೋದು ಅಷ್ಟು ಮಾತ್ರ ಅಂತ ಇದ್ದಿದ್ದು. ಹೇಳಿತಾ? ಅದು ಎಷ್ಟು ಬದಲಾಗಿದೆ ಈಗ. ಕೆಲಸದವರು ಎಲ್ಲ ಮಾಡೋದಕ್ಕೋಸ್ಕರ ಕೆಲಸದವರು ಅಂತ ಇಲ್ಲ. ಅದನ್ನು ನಾವೇ ಮಾಡಬೇಕು. ದೇವ್ರ ಪಾತ್ರೆ ಸಹ ಒಂದು ಹಾಕೋದು ಬಿಟ್ಟಿದ್ದಾರೆ. ಸೊ ದೇವ್ರ ಪಾತ್ರೆ ಇರೋದೇ ಇಲ್ಲ, ಅದರಿಂದ ಹಾಕೋ ಪ್ರಸಕ್ತಿ ಇಲ್ಲ. ಇದ್ದರೆ ಹಾಕಿಬಿಡ್ತಾರೆ. ಅದು ಮಾಡಿಕೊಡೋದು ಹಾಗೆಲ್ಲ. ಆಚಾಂತೋಪಿ ಅಶುಚಿಸ್ತಾವತ್ ಯಾವತ್ ಪಾತ್ರಂ ನ ಚೋದ್ಧೃತಂ. ಅದನ್ನೇ ಜಗನ್ನಾಥ ಬರೀತಾರೆ ತಮ್ಮ ಇದರೊಳಗೆ. ಸಾರಿದ ಡಂಗೋರ ಯಮನ ಹೇಳಬೇಕಾದ್ರೆ ಇವ್ರ ಕೈಲಿ ಪಾತ್ರೆ ಮುಟ್ಸೋಳ ಅಂತಲೇ ಹೇಳ್ತಾರೆ. ಮುಟ್ಸಿ ಅದೊಂದು ದೊಡ್ಡ ದೋಷನೇ. ಇನ್ನು ಶುದ್ಧಿ ಪೂರ್ತಿಯಾಗಿಲ್ಲ. ಉದ್ಧೃತೇಪಿ ಅಶುಚಿಸ್ತಾವತ್. ಪಾತ್ರೆ ತೆಗೆದ, ತಟ್ಟೆ ತೆಗೆದ, ಎಲೆ ತೆಗೆದ, ಇನ್ನೂ ಆಗಿಲ್ಲ, ಇನ್ನೂ ಇದೆ. ಯಾವತ್ ಭೂಮಿರ್ನ ಲಿಪ್ಯತೆ. ಗೋಮಯ ಆಗೋವರೆಗೂ ಕೂಡ ಏನಲ್ಲ, ಅದು ಪೂರ್ತಿ ಶುದ್ಧಿ ಆಗಿಲ್ಲ ಅಂತ ಅರ್ಥ. ಭೋಜನೋಚ್ಛಿಷ್ಟ ಭೂಮೇಸ್ತು ಗೋಮಯೇನ ಉಪಲೇಪನಾತ್. ಭೋಜನ ಮಾಡಿದ ಎಂಜಲಿರ್ತಕ್ಕಂಥ ಜಾಗದಲ್ಲಿ ಗೋಮಯನಿಂದನೇ ಲೇಪ ಆಗಬೇಕು. ಇವರೇನು ತುಂಬ ಸತಿ ಹೀಗಂದು ಬಿಡ್ತಾರೆ, ಕಸ ಗುಡಿಸ್ತಾರೆ, ಎಲ್ಲ ನೀರು ತುಂಬಿಸ್ಬಿಡ್ತಾರೆ. ಸಾಧ್ಯದ ಗೋಮಯದಿಂದನೇ ಲೇಪ ಆಗಬೇಕು. ಪಶ್ಚಾತ್ ಆಚಮನಂ ಕುರ್ಯಾತ್. ಆಗ ಆಚಮನ ಮಾಡ್ತಾರಲ್ಲ, ಅದು ಫೈನಲ್. ಅದು ಯಜ್ಞದ ಅವಭೃತ ಸ್ನಾನ ಮುಗಿದ ಹಾಗೆ. ಅದಕ್ಕಿಂತ ಮುಂಚೆ ಮಾಡೋ ಹಾಗಿಲ್ಲ. ಇದರಲ್ಲಿ ಯಾವ ಸ್ಟೆಪ್ಸು ಆಗೋದು. ಟೇಬಲ್ ಮೇಲ್ಸಲ್ಲಿ ಏನು ಮಾಡಬೇಕಾಗ್ತೀವನೋ ಯಾವ ಸ್ಟೆಪ್ಸು ಇಲ್ಲ. ಆದ್ದರಿಂದ ಮೈಲಿಯಲ್ಲೇ ಇದ್ದಾಗ ಲೆಕ್ಕ. ಎಷ್ಟೋ ಜನ ಹೇಗಿದ್ದಾರೆ ಗೊತ್ತಾ? ಯಾವುದೋ ಊರಿಗೆ ಹೋದ ಕಾಲಕ್ಕೆ ದೊಡ್ಡ ಟೇಬಲ್ಲು, ಈ ಕಡೆ ಸರ್ವಮೂಲ ಸುಧಾ ಪುಸ್ತಕ ಇದೆ, ಈ ಕಡೆ ಊಟಕ್ಕೆ ಕೂತಿದ್ದಾರೆ. ಅದೇ ಟೇಬಲ್ ಮೇಲೆ ಇದೆ, ಈ ಕಡೆ ಊಟ. ದೊಡ್ಡ ಟೇಬಲ್ ಅದು. ಸೊ ಅಲ್ಲೇ ಎರಡೂ ಅಲ್ಲೇ ಹಾಕ್ತಿರ್ಬೇಕು. ಈ ಪಾರ್ಟಿ ಇದೆ ಪುಣ್ಯ ದೇವ್ರ ಪೆಟ್ಕೊಂಡು ಅಲ್ಲೇ ಇಟ್ಕೊಬಿಟ್ಟು ಬಟ್ಟಪುರ ಅಲ್ಲೇ ಇಟ್ಕೊಂಡು ಬೋದಾಗುತ್ತೆ. ಅದು ಎಷ್ಟು ಜನ ಇದ್ದಾರೆ. ಪೂರ್ತಿ ಇಲ್ಲದೇ ಇದ್ದವ್ರು ಕೆಲವರು ಇದ್ದು ಈ ರೀತಿ ಮಾಡೋರು ಕೆಲವರು. ಅದಕ್ಕೆ ಮಾತ್ರ ಮಡಿಯೋದು. ಇಷ್ಟೇ ಜಾಗ, ಈ ಕಡೆ ಇದು, ಈ ಕಡೆ ತಟ್ಟೆ ಅಷ್ಟೇ. ಸ್ವಲ್ಪ ಟಚ್ ಆಗ್ಬೋದು. ಈ ರೀತಿ ಅಷ್ಟರ ಮಟ್ಟಿಗೆ ಮಡಿ ಕಾನ್ಸೆಪ್ಟ್ ಹೋಗ್ತಾ ಇದೆ ಡೇ ಬೈ ಡೇ. ಪಶ್ಚಾತ್ ಆಚಮನಂ ಕುರ್ಯಾತ್ ತತ್ಪೂರ್ವಂ ರುಧಿರಂ ಭವೇತ್. ಅದಕ್ಕಿಂತ ಮುಂಚೆ ಕುಡಿದ್ರೆ ರಕ್ತಪಾನ ಮಾಡಿದಷ್ಟು ಪಾಪ ಬರುತ್ತೆ ಅಂತ ಹೇಳ್ತಾರೆ. ಅದು ಆಚಮನ ಮಾಡಿಯೂ ಪಾಪ ಕಟ್ಟಿಕೊಂಡ ಲೆಕ್ಕ. ಇತಿ ಪಂಚಸಂಸ್ಕಾರೇ ಯೋ ಅನೇನ ವಿಧಿನಾ ಕುರ್ಯಾತ್ ಸಯಾತಿ ಬ್ರಹ್ಮಣ ಪದಂ ಇತಿ. ಇಷ್ಟೆಲ್ಲ ಕಷ್ಟಪಟ್ಟು ಹೇಳ್ತೀರಿ, ಏನು ಉಪಯೋಗ ಇದರಿಂದ ಅಂದರೆ ಇದು ಸರಿಯಾಗಿ ಮಾಡಿದರೆ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಣ ಪದಂ, ದೇವರ ಸ್ಥಾನ ಅಂದರೆ ಯಾವುದು? ವೈಕುಂಠ. ವೈಕುಂಠ ಇವೆಲ್ಲ ಇದರಿಂದ ಏನು ಅಂದರೆ ಡೈರೆಕ್ಟ್ ಅಂತ ಅರ್ಥ ಅಲ್ಲ. ಆಚಾರದಿಂದ ವಿಚಾರ ಬಂದು ವಿಚಾರದಿಂದ ಮೋಕ್ಷ ಆಗುತ್ತೆ ಅಂತ ಅರ್ಥ. ಇದೆಲ್ಲ ಸ್ಟೆಪ್ಸ್ ಇದು. ಯೂನಿಫಾರ್ಮ್ ಹಾಕ್ಕೊಂಡು ಬಾ, ಔಟ್ ಅಂದ್ಬಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡ್ರೆ ಪಾಸ್ ಆಗಿಬಿಡ್ತಾನೆ. ಯೂನಿಫಾರ್ಮ್ ಹಾಕ್ಕೊಂಡ್ರೆ ಒಳಗೆ ಅಡ್ಮಿಟ್ ಮಾಡ್ತಾರೆ ಕ್ಲಾಸಿಗೆ, ಪಾಠ ಕೇಳ್ತಾನೆ, ಅರ್ಥ ಮಾಡ್ಕೊಂಡು ಬರೆದ್ರೆ ಪಾಸ್ ಆಗ್ತಾನೆ ಅಷ್ಟೇ. ಅದು ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ ಅಂದ್ರೆ ಕ್ಲಾಸೇ ಸೇರಿಸದೆ ಹೋದಾಗ ಏನಾಯ್ತು, ಅಲ್ಲಿಗೆ ಪಾಸಾಗೋ ಚಾನ್ಸೇ ಇಲ್ಲ. ಅದು ಆಚಾರ ಅಂಬೋದು ಹಾಗೆ. ಆಚಾರ ಅಂಬೋದು ವಿಚಾರ ಕನ್ವರ್ಟ್ ಆದಾಗ ಸಾಧನೆ. ಕರ್ಮಣ ಜ್ಞಾನ ಮಾತನೋತಿ. ಅಲ್ಲಿಗೆ ಉಳ್ಕೊಂಡ್ಬಿಟ್ರೆ ವೇಸ್ಟ್. ಅದು ಅಲ್ಲೇ ಉಳ್ಕೊಂಡ್ರೆ ಅದು ಶ್ರಮಯೇ ಬಹಿ ಕೇವಲ. ಬರೀ ಶ್ರಮ ಆಗುತ್ತೆ. ಉಳಿದವರು ಇವತ್ತು ಯಾತಕ್ಕೆ ಜನ ಮಡಿ ಬೈತಾರೆ ಅಂದರೆ ಅಷ್ಟಕ್ಕೆ ಮಡಿ, ಪರ್ಪಸ್ಸೇ ಇಲ್ಲ. ಬೆಳಿಗ್ಗೆ ಎದ್ದು 7 ಗಂಟೆಗೆ ಊಟ ಆಗಲೇಬೇಕು ಅಂತ ಹೇಳಿದೆ. ಎಲ್ಲ ಮನೆಯವರೆಲ್ಲ ಪಾಪ ಕಷ್ಟಪಟ್ಟು ಊಟ ಮಾಡಿದರು.
ಊಟ ಮುಗಿಸ್ತೆ ಆಗ್ತದೆ ಎಲ್ಲ ಹಾಕ್ಕೊಂಡು ಪ್ಯಾಂಟ್ ಗಿಂಟ್ ಹಾಕ್ಕೊಂಡು ಸ್ಟೈಗ್ ಹಾಕ್ಕೊಂಡು ಮಲ್ಕೊಂಬಿಟ್ಟು ಹೋಗಿ ಆರಾಮಾಗಿ ಮಾಡಿದೆ ಎಲ್ಲ ಬಂದು ಬೇಲಿಗೆ ಶುರು ಮಾಡ್ತಾರೆ ಅದಕ್ಕೆ ಎಷ್ಟು ಪಾಪ ಹಾಳು ಮಾಡಿಬಿಟ್ಟಿರೋ ಟೈಮೆಲ್ಲ ಅಂತೆ ಆಫೀಸ್ಗೆ ಹೋದ ಕೆಲಸ ಅವಾಗೆಲ್ಲ ಖುಷಿ ಆಯ್ತು ಏನಂತಾರೆ ಇವರು ಮಾಡಿದ್ದೆಲ್ಲ ಸಾರ್ಥಕ ಆಯಿತು ಇವರು ಮಾಡಿದ್ದೆಲ್ಲ ವೇಸ್ಟ್ ಈ ಸಂಪತ್ತಿಗೆ ಇಷ್ಟು ಮಾಡಬೇಕಾಗಿತ್ತಾ ಆ ಮಡಿ ಹಾಗಾಗಿದೆ ಇವತ್ತು ಅದರಿಂದ ಏನಂತಾರೆ ಮೀನಿಂಗ್ಲೆಸ್ ಅಂತ ಆಯ್ತು ಮುಂದೆ ಅದು ಪಾಠ ಲಿಂಕ್ ಆಗಿದ್ರೆ ಏನಾಗ್ತಿತ್ತಾಗ ಎಲ್ಲರಿಗೂ ಸೀರಿಯಸ್ನೆಸ್ ಬರ್ತಿತ್ತು ಅದು ಹೊರಟೋಯ್ತು ಆಚಾರ ಮಾಡೋ 190 ಜನ ಪಾಠ ಪ್ರವಚನ ಬಿಟ್ಟೇ ಬಿಟ್ಟರು ಪೂರ್ತಿ ಆಚೆ ಮಡಿ ಮಾತ್ರ ಭಾರಿ ಮಾಡೋಕ್ಕೆ ಶುರು ಮಾಡಿದರು ಉಳಿದವರು ತಮ್ಮ ನಗೆಯು ಬರುತ್ತಿದೆ ಅಂತ ಬಯಸ್ಕೋಬೇಕಾಯ್ತು ಆಚಾರವಿಲ್ಲದ ನಾಲಿಗೆ ಆಚರಣೆ ಮಾಡಬಾರ್ದು ಮಾಡಿದ ಮೇಲೆ ಅಲ್ಲಿ ಮುಗೀತು ಕಾಯಿಸಬಾರ್ದು ಬೇಗ ಮಾಡಿಸ್ಬೇಕು ಕಾಯ್ತಾ ಇರಬಾರ್ದು ಅವ್ರು ಮಾಡಲೇ ಎಲ್ಲ ಆಗಿ ಕೂತ್ಕೊಬಿಟ್ರೆ ಗತಿ ಅದು ಮುಂದಿನ ದಿವಸವರೆಗೆ ಹಾಕಿ ಕೂಡೋಕ್ಕಾಗಲ್ಲ ವ್ಯವಸ್ಥೆ ಮಾಡಿ ಅದಕ್ಕೆ ರೆಡಿ ಹಿಂದಿನ ಕಾಲಕ್ಕೆಲ್ಲ ರೆಡಿ ಕೆಲವು ಕಡೆ ಇದೆ ಅದು ವ್ಯವಸ್ಥೆ ಎಷ್ಟು ಫಾಸ್ಟಾಗಿ ಮಾಡಿರ್ತಾರೆ ಅಂದರೆ ಇವನು ಕೈ ತೊಳ್ಕೊಬಿಡೋದ್ರಲ್ಲಿ ಊಟ ಮಾಡಿದ್ದು ಗುರ್ತು ಕೂಡ ಅಷ್ಟು ಕ್ಲೀನಾಗಿ ಮಾಡಿರ್ತಾರೆ ಅಂಥವ್ರು ಇರ್ತಾರೆ ಕೆಲವು ಮೆಲ್ಕೊಂಡ್ಬಿಟ್ಟಿರ್ತಾರೆ ಒಬ್ಬರು ಇರೋದಿಲ್ಲ ಅಲ್ಲಿ ಏನಿಲ್ಲ ನಾವೇ ಎತ್ತಬೇಕು ಅಂತಿಲ್ಲ ಸಂಬಂಧಪಟ್ಟ ಯಾರೋ ಇಲ್ಲದವ್ರು ನಾವೇ ಎತ್ತಬೇಕು ಅದು ನಾವೇ ಎತ್ತಬೇಕಾದ್ರೂ ಕೂಡ ಎಂಜಲ್ ಕೈಲಿ ಎತ್ತಾಗಿಲ್ಲ ಕೈ ತೊಳ್ಕೊಂಬಂದು ಆಮೇಲೆ ಎತ್ತಬೇಕೆ ಹೊರತು ಎಂಜಲ್ ಕೈಲಿ ಎತ್ತೋದು ಅವೆಲ್ಲ ಮಾಡಿಕೊಡು ತಪ್ಪೇನಿಲ್ಲ ಬಟ್ ಎಂಜಲ್ ಕೈಲಿ ಎತ್ತಿದ್ರೆ ತಪ್ಪು ಹೌದು ಹೆಚ್ಚಾಗಿಲ್ಲ ಹಾಂ ಹಾಂ ಏನಂತ ಹೌದು ಹೌದು ಹಾಂ 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 ಹೌದು ತಪ್ಪದು ಅದಕ್ಕೆ ಎಲ್ಲೂ ಹೇಳಿಲ್ಲ ಅದನ್ನು ಸುಮ್ಮನೆ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಆಚಮನ ಮಾಡಬೇಕು ಈಗ ತೀರ ಗಲಾಟೆ ಸಾವಿರಾರು ಜನ ಸಮಾರಂಭದಲ್ಲಾದರೆ ಶ್ರೋತ್ರಾಚಮನ ಅವಕಾಶ ಇದೆ ಮಾಡಬೇಕು ಅಷ್ಟೇ ಹೊರತು ಅದಕ್ಕಂತೂ ಏನು ಬ್ಯಾನ್ ಮಾಡೋಂಗಿಲ್ಲೇ ಇಲ್ಲ ಕೈ ತೊಳ್ಕೊಂಡಿದ್ರೆ ಮಾಡ್ಕೊಳಕ್ಕೆ ಬಂದೇ ಬರೋದು ಆ ರೀತಿ ಮಾಡಬೇಕು ಕೆಲವು ಸಿಂಪಲ್ ಮಾಡ್ಕೊಳ್ಳೋಕೆ ಹೊರಟು ಪೂರ್ತಿ ಅದು ಮಾಡ್ಕೊಂಡ್ಬಿಟ್ಟಿದ್ದಾರೆ ತಪ್ಪದು ಯೋನೇನ ವಿಧಿನ ಕುರ್ಯಾತ್ ಸಯಾತಿ ಬ್ರಹ್ಮಣ ಪದಂ ಮಿತಿ ಸರಿಯಾದ ಆಚಾರ ಇದ್ದಾಗ ಅದು ವಿಚಾರಕ್ಕೆ ಪೀಸ್ಫುಲ್ ಕರೆಕ್ಟಾಗಿರ್ತಾನೆ ಅವನು ಸ್ನಾನ ಮಾಡಿದ ಓದ್ಲ ಕೂತ್ಕೊಂಡ ಫ್ರೆಶ್ ಆಗಿರ್ತಾನೆ ತಕ್ಷಣ ಅರ್ಥ ಆಗುತ್ತೆ ಇಟ್ ಹೆಲ್ಪ್ಸ್ ಅದು ಗೊತ್ತಾಯ್ತಾ ಅದನ್ನ ಬಿಟ್ಟುಬಿಟ್ಟು ಇವನು ಅದೇ ಸುಮ್ಮನೆ ಮಾಡ್ಕೊಂಡು ಕೂತ್ರೆ ಅರ್ಥ ಇಲ್ಲ ಪರ್ಪಸ್ಸೇ ಇಲ್ಲ 4 ಗಂಟೆಗೆ ಎದ್ದಾವೆ ಎದ್ದಿದ್ದು ಭಾರಿ ಒಳ್ಳೆ ಕೆಲಸನೇ ನಾ ಇಟ್ಕೊಂಡು ಹೊರಟೇ ಬಿಟ್ಟ ಬಾಕಿ ಬಂದು ಇನ್ನೂ ಮಲಗಿದ್ರೆ ಚೆನ್ನಾಗಿತ್ತು ಅನಿಸುತ್ತಾಗ ಏನಾಯ್ತು ಅದು ಕೆಟ್ಟೋಯ್ತು ಬಟ್ ಇವನು ಕೂತ್ಕೊಂಡು ಸ್ನಾನ ಕೂತು ಅವಾಗ ಭಾರಿ ಖುಷಿ ಆಯಿತು ಆದರೆ ಅದೇ ಪರ್ಪಸ್ಸೇ ಒಳ್ಳೆ ಕೆಲಸನೇ ಸರಿಯಾಗಿ ಮಾಡೋದಕ್ಕೂ ತಪ್ಪು ಮಾಡೋದಕ್ಕೆ ವ್ಯತ್ಯಾಸ ಇದೆ ಕೊನೆಗೆ ಬ್ರಹ್ಮಣ ಪದಂ ಅಂತ ಹೇಳಿದೆ ಮುಂದೆ ಎಲ್ಲಿದೆ ಈಗ 171 ಭೋಜನಾನಂತರಂ ಸಾಯಂ ಸಂಧ್ಯಾಯ ಕರ್ತವ್ಯತಾಮಹ ವೇದೇತಿ ಎಲ್ಲಿದೆ ಅಂದರೆ ಹೇಳಬೇಕಾದ್ರೆ ಭೋಜನ ಆದಮೇಲೆ ಸಾಯಂಕಾಲ ಸಂಧ್ಯಾ ವಂದನೆವರೆಗೂ ಏನು ಮಾಡಬೇಕು ಅಂತ ಅರ್ಥ ಅದಕ್ಕೆ ವೇದ ಶಾಸ್ತ್ರ ವಿನೋದೇನ ಪೇಣಯನ್ ಪುರುಷೋತ್ತಮಂ ಅಹಶೇಷಂ ನಯೇತ್ ಸಂಧ್ಯಾಂ ಉಪಾಸೀತಾಥ ಪೂರ್ವವತ್ ಇದು ವೆರಿ ಇಂಪಾರ್ಟೆಂಟ್ ಭೋಜನಾನಂತರಂ ಊಟ ಆದ ತಕ್ಷಣ ಮಲಗಿ ಅಲ್ಲ ಏನು ಮಾಡಬೇಕು ಅಂದರೆ ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ ವೇದಶಾಸ್ತ್ರಾದಿಗಳನ್ನು ಪಾಠ ಪ್ರವಚನ ಮಾಡಿಕೊಂಡು ಉಳುಹೊತ್ತು ಕಡಿಬೇಕು ಸಾಯಂಕಾಲ ಸಂಧ್ಯಾ ವಂದನೆವರೆಗೂ ಕೂಡ ಆ ಥರ ಎಂಗೇಜ್ ಆಗಬೇಕು ಯಾಕೆ ಪ್ರಶಸ್ತಿದು ನಾಳೆ ಪರೀಕ್ಷೆ ಅಂತಿದ್ದಾಗ ಯಾವ ಸೀರಿಯಸ್ನೆಸ್ ಇರುತ್ತೋ ಆ ಥರ ಇರಬೇಕು ನಾಳೆ ಪರೀಕ್ಷೆ ಅಂದರೆ ಅಟ್ಲೀಸ್ಟ್ ನಾಳೆ ಪರೀಕ್ಷೆ ಅಂತಿದೆ ಡೆತ್ಗೆ ಟೈಮೇ ಇಲ್ಲ ಎನಿ ಟೈಮ್ ಬರೋದಾದ್ರಿಂದ ಅದನ್ನು ಫುಲ್ಲ ಯುಟಿಲೈಸ್ ಮಾಡ್ಕೋಬೇಕು ಒಂಚೂರು ಕೂಡ ಟೈಮ್ ವೇಸ್ಟ್ ಮಾಡಿಕೊಡು ಏನೋ ಹಾಂ ಹಾಂ ವಿನೋದ ಅಂದರೆ ಎಂಜಾಯ್ ಮಾಡೋದು ಅಂತ ವೇದಶಾಸ್ತ್ರ ವಿನೋದ ತಮಾಷೆ ಮಾಡೋದು ಅಂತ ಅರ್ಥ ಅಲ್ಲ ಇವತ್ತು ವೇದೋದ ತಮಾಷೆ ಅಂತ ಆಗಿಬಿಟ್ಟಿದೆ ವೇದಶಾಸ್ತ್ರ ವಿನೋದ ಮಾಡೋದು ಅಂದರೆ ಎಂಜಾಯ್ ಮಾಡ್ಕೊಂಡು ಓದೋದಕ್ಕೆ ವಿನೋದ ಅಂತ ಕರೀತಾರೆ ಹಾಂ ಹಾಂ ಅರ್ಥ ಮಾಡ್ಕೋಬೇಕು ಅದನ್ನ ಎಂಜಾಯ್ ಮಾಡಿ ಅವಾಗ ಸುಲಭ ಅನಿಸ್ಬಿಡುತ್ತೆ ಎಂಜಾಯ್ ಮಾಡ್ಬೇಕಾದ್ರೆ ಶಾಸ್ತ್ರ ಹಾಂ ಹಾಂ ಎಲ್ಲಿ ಬಿಟ್ಟಿದೆ ಅದು ತಂತ್ರದೀಪಿಕ ಅದು ಇವ್ರದ್ದಲ್ಲ ಅದು ಆನ್ಯಕವಸ್ತುವಲ್ಲ ಅದು ಅದರಲ್ಲಿದೆಯಾ ಏನಿದೆ ಬಿಟ್ಬಿಟ್ಟಿದ್ದಾರೆ ಹಾಕೇ ಇಲ್ವಾ ನೋಡಿ ಯಾವುದರಲ್ಲಿ ಅದರಲ್ಲಿದೆಯಾ ಅದು ಸರಿ ಮಾಡಿಲ್ಲ ಪ್ರಿಂಟ್ ಆಗಿದ್ರೆ ಎಷ್ಟು ಜಂಪ್ ಆಗಿದೆ ಹಾಂ ಪಂಚ ಸಂಸ್ಕಾರೇ ಬ್ರಹ್ಮ ಇಲ್ಲೈತೆ ಬ್ರಹ್ಮಣ ಪದಂ ಇಲ್ಲೇ ಬ್ರಹ್ಮಣ ಪದಂ ಮೇಲಿದೆ ಹಾಂ ಬ್ರಹ್ಮಣ ಪದಂ ಎಲ್ಲಾಯ್ತು ಅಲ್ಲ ಈ ರೀತಿ ಮಾಡಿದರೆ ಬ್ರಹ್ಮಣ ಪದಂ ಅಂತ ಹೇಳಿದ್ರಲ್ಲ ಎಲ್ಲಾಯ್ತು ಅದಿಲ್ಲಲ್ಲ ಹಸ್ತಪ್ರಕ್ಷಾಲೋತ್ನಕಾಚಂ ಮೇತಿ ಪಾಣ್ಯಾದಿವಶ್ಯ ಓಂ ನಮೋ ನಾರಾಯಣಾಯ ಇದು ಬಿಟ್ಟೋಗ್ಬಿಟ್ಟಿದೆ ಅದಕ್ಕಿಂತ ಮುಂಚೆ ಕೆಲವು ವಾಕ್ಯನೇ ಬಿಟ್ಟೋಗಿದೆ ಎಷ್ಟಾಗಿದೆ ಹಿಂದೆ
ಯಾವ ಬುಕ್ಕಲ್ಲಿ? ಅದು ಅವ್ರ ತಪ್ಪು, ಮಾಡ್ಬೇಕಾದ್ರೆ ತಪ್ಪೋಗಿದೆ. ಆಚಾಂತೋಪಿ ಅದಾದಮೇಲೆ ಇತಿ ಪಂಚಸಂಸ್ಕಾರೆ, ಇತಿ ಪಂಚಸಂಸ್ಕಾರೆ ಅದಾದ ತಕ್ಷಣ ಈ ಪ್ಯಾರ ಫುಲ್ ಹೋಗಿದೆ. ಹಸ್ತಪ್ರಕ್ಷಾಲನೋತ್ತರ ಕರ್ತವ್ಯಮಾಹ ಆಚಮ್ಯೇತಿ. ಕೈ ತೊಳೆದಾದ ಮೇಲೆ ಆಚಮನ ಮಾಡಿ ಪಾಣ್ಯಾದಿ ಪ್ರಕ್ಷಾಲ್ಯ, ಹಸ್ತ ಪ್ರಕ್ಷಾಲನ ಅಂದ್ರೇನು? ಕೈ ತೊಳೆಯೋದು. ಪ್ರಕ್ಷಾಲ್ಯ ದಿಹಿ ಶುದ್ಧಿಂ ಆಚಮನಂ ಕೃತ್ವ, ಭೋಜನಕ್ಕೆ ಆದಮೇಲೆ 2 ಸರ್ತಿ ಆಚಮನ ಮಾಡಿ ಮೂಲಮಂತ್ರೇಣ ಆಚಾರ್ಯ ಹೇಳ್ತಾರೆ. ಅದಾದಮೇಲೆ ಕೋಷ್ಟಂ ಸಮಭಿಮಂತ್ರಯೇತ್. ಕೋಷ್ಟಂ ಕೋಷ್ಟ ಅಂದರೆ ಉದರವನ್ನು ಮಂತ್ರ ಯಾವುದರಿಂದ? ಆಚಮ್ಯ ಮೂಲಮಂತ್ರೇಣ ಕೋಷ್ಟಂ ಸಮಭಿಮಂತ್ರಯೇತ್. ಮೂಲಮಂತ್ರ ನಾರಾಯಣ ಮಂತ್ರದಿಂದ ಕುಕ್ಷೆಯನ್ನು ಮಂತ್ರಣ ಅಭಿಮಂತ್ರಿಸು ಮಾಡಬೇಕು ಅಂತ ಹೇಳ್ತಾರೆ. ಆ ಭಾಗ ಬಿಟ್ಟು ಹೋಗಿದೆ, ಇಲ್ಲಿದೆ ಅದರಲ್ಲಿ. ಇಲ್ಲಿಲ್ಲ, ಆಗಿಲ್ಲ, ಆಗಿಲ್ಲ. ಇದರಲ್ಲಿ ಹೇಳಿದೆ, ಇದರಲ್ಲಿ ಆಗಿಲ್ಲ. ಯಾಕೆ ಇನ್ನೂ ಅಲ್ಲೇ ಆಗಿದ್ದಿಲ್ಲ, ಇಲ್ಲಿ ಹೇಗೆ ಬರುತ್ತೆ? ಓಂ ನಮೋ ನಾರಾಯಣಾಯ ಇತಿ ಅಷ್ಟಾಕ್ಷರೇಣ ಆಚಮ್ಯ ಮೂಲಮಂತ್ರೇಣ. ಮೂಲಮಂತ್ರ ಅಂದರೆ ನಾರಾಯಣ ಮಂತ್ರ. ನಾರಾಯಣ ಮಂತ್ರದಿಂದ ನಾರಾಯಣ ಮಂತ್ರ ಎಷ್ಟು ಸತ್ತು ಹೇಳಬೇಕು ಅಂದರೆ ಎಷ್ಟು ಅಕ್ಷರ ಇರುತ್ತೋ ಅಷ್ಟು ಸತ್ತು ಹೇಳಬೇಕು. ವೈಷ್ಣವಾದಿ ಕಾಲಕ್ಕೆ ಕೂಡ ಓಂ ನಮೋ ಹವಿಸ್ ಎಷ್ಟು ಸತ್ತು ಹಾಕಬೇಕು? 8 ಸರಿ. ಯಾಕೆ? ಎಷ್ಟು ಅಕ್ಷರ ಇದೆ? 8 ಇದೆ. ಕೃಷ್ಣಾಯ ನಮಃ ಅಂತ ಎಷ್ಟು ಸತ್ತು ಹಾಕಬೇಕು? 6 ಸಲ, ಷಡಕ್ಷರ ಮಂತ್ರ. ಸೊ ಇಲ್ಲಿ ಮಂತ್ರ ಎಷ್ಟೊಂದು 8 ಸಲ ಓಂ ನಮೋ ನಾರಾಯಣ ಅಂಥೇಳಿ ಹೊಟ್ಟೆಯನ್ನು ಮುಟ್ಟಿಕೊಂಡು ಮಂತ್ರ ಅಭಿಮಂತ್ರಣ ಮಾಡ್ಕೋಬೇಕು. ಕೋಷ್ಟಂ ಸ್ವಮಭಿಮಂತ್ರಯೇತ್ ಅಂತ ಆರಿಸ್ಬಿಡ್ತೀವಿ. ವಾಕ್ಯನೇ ಬಿಟ್ಟು ಹೋಗ್ಬಿಟ್ಟಿದೆ ಅದರಲ್ಲಿ, ಪ್ರಿಂಟೇ ಆಗಿಲ್ಲ ಅಂತ ಕಾಣುತ್ತೆ. ಅದು ಇದರಲ್ಲಿ ಪ್ರಿಂಟೇ ಆಗಿಲ್ಲ, ಪ್ರಿಂಟ್ ಹೋಗ್ಬಿಟ್ಟಿದೆ. ಅಲ್ಲ, ಅಡಿಷನಲ್ ಅಲ್ಲ, ಇರೋದೇ ಅದು ಆ್ಯಕ್ಚುಲಿ ಸರಿಯಾಗಿದೆ. ಅದು ಯಾವ ಬುಕ್ಕಲ್ಲಿ ಇಲ್ಲ, ಬಟ್ ಆ್ಯಕ್ಚುಲಿ ಇರಬೇಕದು. ಅದು ಸ್ಕಿಪ್ಪಾಗಿ ಹೋಗಿಬಿಟ್ಟಿದೆ. ಉಕ್ತ ಶ್ರೇಷ್ಠ ಆಚಮ್ಯ ಮೂಲ ಮಂತ್ರೇಣ ಅಂತ ಮಂತ್ರ ಇಲ್ಲಿದೆ, ವಿವರಣೆ ಕೊಡೋ ಭಾಗ ಹಾರಿ ಹೋಗ್ಬಿಟ್ಟಿದೆ. ಅದಿರ್ಬೇಕು. ನಾಭಿದೇಶಂ ಅಷ್ಟವಾರ ಕೋಷ್ಟಂ ಅಂತೇಳಿ ನಾಭಿದೇಶಂ ತದುಕ್ತಂ ವಾಸಿಷ್ಠೇ. ವಾಸಿಷ್ಠ ಸ್ಮೃತಿ ಅದರಲ್ಲಿ ಹೇಳ್ತಾರೆ. ದ್ವಿರಾಚಮ್ಯ ವಿಧಾನೇನ ಸುಖಾಸೀನ ಸ್ಮರೇದ್ಧರಿಂ ಇತಿ. ಎಲ್ಸತ್ ಮಾಡಿಕೊಂಡು ಸುಖಾಸೀನ ಸರಿಯಾಗಿ ಕುತ್ಕೊಂಡು ಆಚಮನ ಕೋಷ್ಟಂ ಸಂಭವಿಮಂತ್ರಯೇ. ತತಃ ತೀರ್ಥಪ್ರಾಶರ ಅನ್ಯತ್ರೋಕ್ತಂ ಅನುಸಂಧೇಯಂ. ಅದಾದಮೇಲೆ ತೀರ್ಥನೂ ತೊಗೊಳ್ಬೇಕು. ಒಂದ್ಸರ್ತಿ ಹೇಳಿದ್ದಾರೆ, ತೀರ್ಥ ಒಟ್ಟು 10 ಸಲ ತೊಗೋಬೇಕು. ಒಟ್ಟು ತೀರ್ಥನ 10 ತೀರ್ಥ ತೊಗೋಬೇಕು. 10 ಸಲ ಅಲ್ಲ, 10 ತೀರ್ಥ. 10 ತೀರ್ಥ. ನಿರ್ಮಾಲ್ಯ ತೀರ್ಥ ಎಷ್ಟು? 3. ಆಮೇಲೆ ಮಹಾತೀರ್ಥ ಎಷ್ಟು? 3. ಊಟ ಆದಮೇಲೆ ಎಷ್ಟು? 1. ರಾತ್ರಿ ಊಟ ಕೊಡೋಕ್ಕಿಂತ ಮುಂಚೆ ಎಷ್ಟು? 3. ಎಷ್ಟಾಯ್ತು ಅಲ್ಲಿಗೆ? ದಶವಾರಂ ಪಿಬೇತ್ ತೀರ್ಥಂ. ದಶವಾರ 7 ವಾರ ತೀರ್ಥ ತೊಗೋಬೇಕು ಅಂತಲ್ಲ, 10 ವಾರ ತೊಗೋಬೇಕು, ಆಮೇಲೆ ಬಿಟ್ಬಿಡ್ಬೇಕಲ್ಲ. 10 ಸಲ 10 ಯೂನಿಟ್ ಎಷ್ಟು? 10 ತೊಗೋಬೇಕು. ಆಗ ತೀರ್ಥ ತಗೊಳ್ಳೋ ಸರಿ. ರಾತ್ರಿ 3 ಸಲ, ಊಟಕ್ಕಿಂತ ಮುಂಚೆ 3 ಸಲ ರಾತ್ರಿ ತೀರ್ಥ ತಗೋ. ಹೌದು, 3 ಸಲ ತಗೋ. ಒಟ್ಟು 10 ಸರ್ತಿ ಆಗುತ್ತೆ. ಹಾಂ, ಇಲ್ಲ, ಪ್ರಾಣದೇವ ತೀರ್ಥ ಒಂದೇ ಸಲ. ಅದು ಮತ್ತೆ ಇಲ್ಲ. ಈ ದೇವ್ರ ತೀರ್ಥ ಅಂತ ಎಲ್ಲಿ ಹೇಳ್ತಾರೋ ಅದು ಒಂದೇ. ಇತಿ ತತಸ್ತೀರ್ಥಪ್ರಾಶರ ಮನ್ಯತ್ರೋಕ್ತ ಸಂದೇಹ. ಸ್ನಾನೇ ಚಾಚಮನೆ ಚೈವ ಭೋಜನಾದೋ ಯಥಾವಿಧಿ ತಥೈವ. ಇದು ಕೂಡ ಇಲ್ಲ, ಅದರೊಳಗೆ ಹೋಗಿಬಿಟ್ಟಿದೆ. ತಥೈವ ಭೋಜನ ಶಾಂತೆ ಸಾಲಿಗ್ರಾಮ ಜಲಂ ಪಿಬೇತ್ ಇತಿ ವಿಜ್ಞಾನೇಶ್ವರೇ. ಸ್ನಾನೇ ಆಚಮನೆ ಚೈವ ಭೋಜನಾದೋ ಯಥಾವಿಧಿ ತಥೈವ ಭೋಜನ ಶಾಂತೆ ಸಾಲಿಗ್ರಾಮ ಜಲಂ ಪಿಬೇತ್. ಭೋಜನದ ಕೊನೆ ಕೂಡ ಸಾಲಿಗ್ರಾಮ ಜಲವನ್ನೇ ಕುಡಿಬೇಕು ಅಂತ ಹೇಳಿದ್ರಿಂದ ತೀರ್ಥ ತಗೋಬೇಕು. ಸ್ಮೃತಿ ಭೋಜನಾನಂತರಂ ವಿಷ್ಣೋರರ್ಪಿತಂ ತುಳಸೀದಲಂ ಭಕ್ಷಣಾತ್ ಪಾಪನಿರ್ಮುಕ್ತ ಚಂದ್ರಾಯಣ ಶತಾಧಿಕಂ. ಭೋಜನ ಆದಮೇಲೆ ವಿಷ್ಣುವಿಗೆ ಅರ್ಪಣೆ ಮಾಡಿ ತುಳಸೀದಲವನ್ನು ಬಾಯಲ್ಲಿ ಹಾಕ್ಕೊಂಡು ಭಕ್ಷಣ ಮಾಡಬೇಕು. ಮಾಡಿದರೆ ಎಷ್ಟು ಪುಣ್ಯ ಅಂದರೆ ಪಾಪನಿರ್ಮುಕ್ತ ಚಾಂದ್ರಾಯಣ ಶತಾಧಿಕಂ. 100 ಚಾಂದ್ರಾಯಣ ಮಾಡಿದಷ್ಟು ಪುಣ್ಯ ಬರುತ್ತೆ. ಆದ್ದರಿಂದ ತೀರ್ಥಪ್ರಾಶರ ಜೊತೆಗೆ ತುಳಸಿ ಭಕ್ಷಣ ಕೂಡ ಮಾಡಬೇಕು ಅಂತ ಅರ್ಥ. ಸ್ಮೃತಿ ಮುಕ್ತ. ಆಮೇಲೆ ಈ ಭಾಗ ಬಿಟ್ಟು ಹೋಗ್ಬಿಟ್ಟಿದೆ. ಈ ವಾಕ್ಯ ಸಿಗಲೇ ಇಲ್ಲ, ಅದರಲ್ಲಿ ಬಂದಿದೆಯಾ? ಬರಲಿಲ್ಲ. ಏನು ಬ್ರಹ್ಮಪದಮ್ನ ಬೇತಿತ್ತಲ್ಲ, ಯೋನೇನ ವಿಧಿನಾ ಕುರಿಯಾತ, ಅದಿಲ್ಲ, ಇದರಲ್ಲಿ ಇಲ್ಲೇ ಇಲ್ಲ. ಸೊ ಎಲ್ಲ ಎಡಿಟ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿದೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಅವನ್ನೆಲ್ಲ. ಅತಿಥಿ ಶಬ್ದಾರ್ಥಸ್ತು ವಿಷ್ಣು ಧರ್ಮೇ ಅಭೀತಃ. ಇದರಲ್ಲಿ ಭೋಜನಾನಂತರಂ ಸಾಯಂ ಸಂಧ್ಯಾಯಾಃ ಕರ್ತವ್ಯತಾಮಹ ವೇದೇತಿ ನಿರ್ಣಯಾನಾಂ ವೇದಾನಾಂ ನಿರ್ಣಾಯಕಾನಾಂ ಶಾಸ್ತ್ರಾಣಾಂಚ ನಿರ್ಣಯಾನಾಂ ವೇದಾನಾಂ. ವೇದಗಳನ್ನು ಓದ್ಕೋಬೇಕು. ನಿರ್ಣಾಯಕ ಅಂದರೆ ಬ್ರಹ್ಮಸೂತ್ರನ ಓದ್ಕೋಬೇಕು. ವೇದಾನುಸಾರಿ ಶಾಸ್ತ್ರಾಣಾಮ ಅಥವಾ ವೇದಕ್ಕೆ ಅನುಸಾರಿಯಾದ ಯಾವ ಶಾಸ್ತ್ರ ಬೇಕಾದ್ರೂ ಕೂಡ ಅವ್ರು ಇಷ್ಟ ಬಂದಿದ್ದನ್ನು ಸಾಯಂಕಾಲ ಸಂಧ್ಯಾವನ್ಯವರೆಗೂ ಓದ್ತಾ ಕೂತಿರ್ಬೇಕು. ನುದ ಪ್ರೇರಣೆ ಇತಿ ಧಾತೋಹೋ. ನುದಃ ವೇದಶಾಸ್ತ್ರ ವಿನೋದೇನ. ವಿನೋದ ಶಬ್ದ ಹೇಗೆ ಬಂತು ಅಂತ ಹೇಳ್ತಾರೆ. ವಿನೋದ ನುದು ಪ್ರೇರಣ ಅಂತ ಅರ್ಥ. ನುದಃ ಪ್ರೇರಣಂ ಉಚ್ಚಾರಣಂ
ಪ್ರೇರಣಾ ಅಂದ್ರೇನು? ಉಚ್ಚಾರಣೆ ಅಂತ ಅರ್ಥ. ಒಟ್ಟು ಅಭ್ಯಾಸ ಅಂತ ತಾತ್ಪರ್ಯ. ವೇದಶಾಸ್ತ್ರಗಳ ಅಭ್ಯಾಸವನ್ನು ಮಾಡ್ತಾ ಕಾಲ ಕಡಿಬೇಕು. ಅಷ್ಟ ಅಹಶೇಷಂ ಉರ್ವರಿತ ಭಾಗಂ ನಯೇತ್. ಇಷ್ಟೊತ್ತಿಗೆ ಊಟ ಆದಮೇಲೆ ಎಷ್ಟೊತ್ತು ಹಗಲು ಇನ್ನೂ ಉಳಿದಿರುತ್ತೋ ಅಷ್ಟೊತ್ತಿನವರೆಗೂ ಇದು ಕೆಲಸ ಮಾಡಬೇಕು. ಅಹಶೇಷಂ ರಿಮೈನಿಂಗ್ ಟೈಮ್ ಆಫ್ ದಿ ಡೇ. ಬೆಳಗಿನ ಊಟ ಆದಮೇಲೆ ಊಟ ಎಷ್ಟೊತ್ತಾಗಿರುತ್ತೋ ಅದ್ರ ಮೇಲೆ ಎಷ್ಟು ಉಳಿದಿರುತ್ತೋ ಅಷ್ಟು. ಅಹಶೇಷಂ ನಯೇತ್. ದಿವಾಕರ್ಮಾಣಿ ಉಕ್ತ್ವಾ ರಾತ್ರಿ ಕೃತ್ಯಮಾಹ ಸಂಧ್ಯಾಮಿತಿ. ಇದು ಹಗಲಿನ ಕೆಲಸ ಮುಗೀತು. ಇನ್ನು ಸಾಯಂಕಾಲದವರೆಗೂ ಮಾಡಿದ್ದರಿಂದ ಸಂಧ್ಯಾಂ. ಅಲ್ಲೇನಂತ ಹೇಳ್ತಾರೆ? ಅಹಶೇಷಂ ನಯೇತ್ ಸಂಧ್ಯಾಂ ಉಪಾಸೀತಾಥ ಪೂರ್ವವತ್. ಸಾಯಂಕಾಲ ಸಂಧ್ಯಾ ನಿರ್ಣ ಬೆಳಗ್ಗೆ ಹೇಳಿದ್ದಲ್ಲ ಆ ಕ್ರಮದಲ್ಲಿ ಮಾಡಬೇಕು. ಏನಂತ ಹೇಳಿದ್ರು? ಸಾಯಂ ಸಂಧ್ಯಾಂ ಸನಕ್ಷತ್ರಾಂ ಅಂತ ಹೇಳಿದ್ದ. ಸಾಯಂ ಸಂಧ್ಯಾಂ ಭಾರತ ಸಂಧ್ಯಾಂ ಸನಕ್ಷತ್ರಾಂ. ಸಾಯನ ದಿವಾಕರ ಸೂರ್ಯ ಏನಿರಬೇಕು? ಇನ್ನು ಕಾಣ್ತಿರ್ಬೇಕು. ಸಾಯಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ. ಸೂರ್ಯ ಇರಬೇಕಾದ್ರೇ ಸಾಯಂಕಾಲ ಸಂಧ್ಯಾನೆ ಮಾಡಬೇಕು ಅಂತ ಹೇಳಿದ್ರಿಂದ ಆ ಸಂಧ್ಯೆ ಸೂರ್ಯ ಮುಳುಗೋದ್ರೊಳಗೆ ಮಾಡಿ ಮುಗಿಸಿರ್ಬೇಕು. ಅಥವಾ ಅಂತೂ ಜಪ ಅಂತೂ ಆಗಿರ್ಬೇಕು. ಕೊನೆ ಪಕ್ಷ ಯಾವ ಭಾಗ ಮುಗಿದಿರಬೇಕು? ಜಪದ ಭಾಗ. ಅಲ್ಲಿವರೆಗೂ ಕೂಡ ಸಾಯಂಕಾಲ ಸಂಧ್ಯಾವನೆ ಒಳ್ಳೆ ಪ್ರಶಸ್ತ ಟೈಮ್ ಅದು, ಎಕ್ಸಾಕ್ಟ್ ಟೈಮ್ ಅದು. ಎಲ್ಲ ಆಗಿಲ್ಲ. ಹೌದು, ಆಗಬೇಕು. ಕ್ಷಣಮಪ್ಪಿ ಆಯುಷಂ ವ್ಯರ್ಥಂ ಅಹಶೇಷಂ ಉರ್ವರಿತ ಭಾಗಂ ಕ್ಷಣಮಪ್ಪಿ ಆಯುಷ್ಯಂ ವ್ಯರ್ಥಂ ನ ಕುರ್ಯಾದಿತಿ ಯಾವತ್ತು. ಆಯುಷ್ಯದ ಕ್ಷಣಭಾಗ ಕೂಡ ಏನು ಮಾಡ್ಕೋಬಾರ್ದು? ವ್ಯರ್ಥ ಮಾಡ್ಕೊಡ್ಕೂಡ್ದು. ಕ್ಷರಾಕ್ಷರೋತ್ತಮಂ ಹರಿಂ ಪ್ರೀಣಯನ್ ಪ್ರಸಾದಯನ್ ಅಹಶೇಷಂ ನಯೇತ್. ಆದರೆ ಇವೆಲ್ಲ ಮೆಕ್ಯಾನಿಕಲಿ ಆಗಬಾರ್ದು. ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ ಪ್ರೀಣಯಾಮೋ ವಾಸುದೇವಂ. ದೇವರಿಗೆ ಪ್ರೀತಿಯಾಗಲಿ ಅಂಥೇಳಿ ಅಧ್ಯಯನಾದಿಗಳನ್ನು ಮಾಡಬೇಕು. ದಿವಾಕರ್ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಯಾರು ಹೇಳಿರ್ತಾರೋ ಅವ್ರು ಏನು ಮಾಡಬೇಕು? ಅದನ್ನು ಮೆಚ್ಚಬೇಕು. ಗೊತ್ತಾಯ್ತಾ? ಯಾರು ಹೌದಾ ಹೇಳಿದ್ದೆ ಈಗ ಮಾಡಿ ವೆರಿ ಗುಡ್ ಅಂತ ಆ ಥರ ಮಾಡಿದರೆ ಏನದು ಒಳ್ಳೆ ಕೆಲಸ. ಅದನ್ನು ಬಿಟ್ಟು ನೋಡಿದಾಗ ನಾ ಹೇಳಿದ್ದೊಂದು ಮಾಡಿದ್ದೊಂದು ಹೋಗು ಅಂತ ಅನ್ಸ್ಕೊಂಡ್ಬಿಟ್ರೆ ಅದಕ್ಕೆ ಇಷ್ಟು ಪ್ರೀತ್ಯರ್ಥ ಮಾಡಬೇಕು ಅಂತ ಹೇಳಿದಾಗ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಅರ್ಥ. ಒಳ್ಳೆ ರೀತಿ ಮಾಡಿದಾಗ ಏನಾಗ್ತಾನೆ? ದೇವರು ಪ್ರೀತನಾಗ್ತಾನೆ. ಇವರು ಮಾಡೋ ರೀತಿ ನೋಡಿಬಿಟ್ರೆ ಏನಾಗುತ್ತೆ? ಇನ್ಮೇಲೆ ಮಾಡೋದೇ ಬೇಡ ಅನಿಸಿಟ್ಟು ಬರುತ್ತೆ. ಆದ್ದರಿಂದ ಉಪಯೋಗ ಇಲ್ಲ. ಇನ್ನು ನೆಕ್ಸ್ಟ್ ಮಾಡಬೇಡ, ವರ್ಸ್ಟ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ ಹಾಗಾಗಬಾರ್ದು. ತತ್ರೇತಿ ಹೇಳಿಲ್ಲ, ರಾಯರು ಕಳಿಸಿಲ್ಲ. ಯಾಕೆ? ಚೆನ್ನಾಗಿ ಪಾರಾಯಣ ಮಾಡ್ಕೊಂಡಿದ್ದೀರಿ, ಇಲ್ಲೇ ಇರಬೇಕು ಅಂತ ಇಟ್ಕೊಂಡಿದ್ದೆ ಅಂತ ಹೇಳಿದ್ರಲ್ಲ, ಆ ಟೈಪ್. ಮತ್ತೆ ಮತ್ತೆ ಕೇಳಬೇಕು ಅನ್ಸಾಗಿರ್ಬೇಕೆ ಹೊರತು ಒನ್ಸ್ ಫಾರ್ ಆಲ್ ಸಾಕು ಅಂತ ಹೇಳಾಗಿರಬಾರ್ದು. ದಿವಾಕರ್ಮಾಣ್ಯುಕ್ತ ಸಂಧ್ಯಾಮಿತಿ ಅತ್ರ ಸೂರ್ಯಾಸ್ತಮಯಾನಂತರಂ ಸಂಧ್ಯಾಮುಪಾಸೀತ ತತ್ತ ಇತಿ ಕರ್ತವ್ಯತಾಂ ಇತಿ ದರ್ಶಯತಿ ದಿಶತಿ ಪ್ರಾತಃ ಸಂಧ್ಯಾವತ್ ಸರ್ವಂ ಸ್ವಸ್ವಶಾಖಾರೀತ್ಯ ಕುರ್ಯಾದಿತ್ಯರ್ಥ. ಸಂಧ್ಯಾನೆ ಮಾಡ್ತಕ್ಕಂಥವರು ಋಕ್ಷಾಖೆಯವರು ಋಗ್ವೇದಕ್ಕೆ ತಕ್ಕಂತೆ, ಯಜುಶಾಖೆ ಎದುರಿಗೆ ತಕ್ಕಂತೆ ಮಾಡಬೇಕೆ ಹೊರತು ಅದನ್ನು ವ್ಯತ್ಯಾಸ ಮಾಡೋಕ್ಕೆ ಬರೋದಿಲ್ಲ. ಸಂಧ್ಯಾನಂತರಂ ಔಪಾಸನಾದಿ ಕುರ್ಯಾದಿತಿ ವಾರಾಹೆ. ಔಪಾಸನ ಅಂತ ಒಂದಿದೆ, ಅದನ್ನು ಕೂಡ ಮಾಡಬೇಕು. ಅದು ಹೆಚ್ಚು ಕಡೆ ಬಿಟ್ಟೇ ಹೋಗಿಬಿಟ್ಟಿದೆ, ಆದರೆ ಮಾಡ್ತಾರೆ, ಮಾಡಲೇಬೇಕು. ಅಥ ಪೂರ್ವವದಿತಿ ಅಥ ಶಬ್ದ ವೈಶ್ಯದೇವ ಭೃತ್ಯ ಭೋಜನಾದಿ ಪ್ರಮೇಯಾಂತರ ದ್ಯೋತಕಃ. ಅಥ ಅಂತ ಹೇಳಿದ್ರಿಂದ ಸಾಯಂಕಾಲದ ಅಡಿಗೆಗೆ ವೈಶ್ಯದೇವ ಇತ್ಯಾದಿ ಮಾಡೋದು, ಊಟ ಮಾಡೋರಿಗೆ ಊಟಕ್ಕೆ ಹಾಕೋದು ಎಲ್ಲ ಮಾಡಬೇಕು ಅಂತ ಅರ್ಥ. ಔಪಾಸನ ವೈಶ್ವದೇವಾದಿ ಪೂರ್ವವದೇವ ಕುರ್ಯಾದಿ ತದುಕ್ತಂ. ವೈಶ್ವ ಇತ್ಯಾದಿಗಳನ್ನು ಬೆಳಗ್ಗೆ ಮಾಡಬೇಕು ಅಂತ ಹೇಳಿತ್ತಲ್ಲ, ಅದೇ ಕ್ರಮದಲ್ಲಿ ಮಾಡಬೇಕು. ಇನ್ನೊಂದು ಕ್ರಮ ಏನಾಗಿದೆ? ಸಾಯಂ ಪ್ರಾತರ ವೈಶ್ಯದೇವಾಕ್ಯ ಒಟ್ಟಿಗೆ ಮಾಡೋ ಪದ್ಧತಿನೂ ಬಂದೋಗಿದೆ. ಸಾಯಂಕಾಲ ಮತ್ತೆ ಆಗಲಿಕ್ಕಿಲ್ಲ ಅಂಥೇಳಿ ಆ ಪದ್ಧತಿ ಸಂಧ್ಯಾವಂದನೆ ಬಂದಿಲ್ಲ. ಸಾಯಂ ಪ್ರಾತರ ಸಂಧ್ಯಾವಂದನೆ ಒಟ್ಟಿಗೆ ಮಾಡೋಂಗಿಲ್ಲ. ವೈಷ್ಣವ ಮಾಡ್ಬೋದು, ಆ ರೀತಿ ಒಟ್ಟಿಗೆ ಮಾಡ್ಬೋದು. ಭುಕ್ತೋಪವಿಷ್ಟೋ ವಿಶ್ರಾಂತೋ ಬ್ರಹ್ಮ ಕಿಂಚಿತ್ ವಿಚಾರಯೇತ್ ಇತಿಹಾಸ ಪುರಾಣಾನಿ ಸ್ವಾಧ್ಯಾಯ ಪಠೇನ್ನರಃ ಅಂತ ಅಸ್ತಂಗತೆ ದಿನಕರೆ ಸಂಧ್ಯಾಂ ಕುರ್ವೀತ ಪೂರ್ವವತ್ ಇತಿ ವಿಷ್ಣು ಸ್ಮೃತೌ. ಭುಕ್ತೋಪವಿಷ್ಟಾಂ ವಿಶ್ರಾಂತಃ. ಊಟ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೊಂಡು. ವಿಶ್ರಾಂತಿ ಅಂದರೆ ಕೂತು ವಿಶ್ರಾಂತಿ ತಗೋಬಾರ್ದು, ಮಲಗಿ ವಿಶ್ರಾಂತಿ ಅಂತ ಹೇಳಿಲ್ಲ. ವಿಶ್ರಾಂತಿ ಅಂದರೆ ಮಲಗೋದಲ್ಲ, ಸುಮ್ಮನೆ ಕೊಡೋ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಅಂದರೆ ಏನರ್ಥ? ನಿದ್ರೆ ಮಾಡೋದು ಅಂತ ಅರ್ಥ ಅಲ್ಲ. ವಿಶ್ರಾಂತ ನಿದ್ರೆ ಅಂದರೆ ಹೇಳಬೇಕಾಗ್ತದೆ, ಯಾರ್ಯಾರು ಎವಿಸಿ ಅಂತ ಹೇಳಬೇಕು. ಬ್ರಹ್ಮ ಕಿಂಚಿತ್ ವಿಚಾರಯೇ, ಆಮೇಲೆ ಬ್ರಹ್ಮ ಕಿಂಚಿತ್ ವಿಚಾರಯೇ, ಬ್ರಹ್ಮಸೂತ್ರಾದಿಗಳನ್ನು ಬ್ರಹ್ಮ ವಿಚಾರ ಮಾಡೋದು ಅಂದರೆ ಏನು? ಬ್ರಹ್ಮಸೂತ್ರಾದಿ ಸಂಬಂಧಪಟ್ಟ ಶಾಸ್ತ್ರ ಓದಬೇಕು. ಇತಿಹಾಸ ಪುರಾಣಾನಿ ಸ್ವಾಧ್ಯಾಯಂಚ ಪಠೇನ್ನರಃ. ಇತಿಹಾಸ ಪುರಾಣಗಳನ್ನು ಮಾಡಬೇಕು. ಪಾರಾಯಣ ಸ್ವಾಧ್ಯಾಯ ಪಾರಾಯಣ ಇತ್ಯಾದಿಗಳನ್ನು ಮಾಡಬೇಕಾಗ ಎಷ್ಟೋ ಪಾರಾಯಣ ಬಾಕಿ ಇದ್ದೇ ಇರುತ್ತೆ. ತುಂಬ ಎಷ್ಟು ದಿವಸಕ್ಕೆ ಇಷ್ಟು ಮಾಡೋಕ್ಕಂತ ಲಿಸ್ಟ್ ಕೊಟ್ಟಾಗ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಮಾಡಿರ್ಲಿಕ್ಕಾಗಿರಲ್ಲ, ಉಳಿದೆಲ್ಲ ಮಾಡಬೇಕು. ಅಸ್ತಂಗತೆ ದಿನಕರೆ ಸಂಧ್ಯಾಂ ಕುರ್ವೀತ. ಅಸ್ತಂಗತೆ ಅಂದ್ರೇನು? ಅಸ್ತಂಗತೆ ಮುಳುಗಿದ ಮೇಲೆ ಅಂತ ಅರ್ಥ ಅಲ್ಲ.
ಮುಳುಗಬೇಕಾದ್ರೆ ಅದಕ್ಕೇನಂತಾರೆ? ಮುಳುಗುತ್ತಿರಲು ಅಂದರೆ ಮುಳುಗಕ್ಕಿಂತ ಮುಂಚೆ ಅಂತ ಅರ್ಥ. ಕುರ್ವೀತ ಪೂರ್ವವತ್ ಅಸ್ತಂಗತೆ ದಿನಕರೆ ಸಂಧ್ಯಾಂ ಕುರ್ವೀತ ಪೂರ್ವವತ್ ಇತಿ ವಿಷ್ಣು ಸ್ಮೃತೌ ಯದುಪಸ್ಥ ಕೃತಂ ಪಾಪಂ ಪದ್ಭ್ಯಾಂ ಮೆಚ್ಚ ಕೃತಂ ಭವೇತ್ ಸಾಯಂ ಸಂಧ್ಯಾಂ ಉಪಾಸ್ಯಾಥ ತೇನ ತಸ್ಮಾತ್ ಪ್ರಮುಚ್ಯತೆ. ಯದುಪಸ್ಥ ಕೃತಂ ಪಾಪಂ ಪದ್ಭ್ಯಾಂ ಮೆಚ್ಚ ಕೃತಂ ಭವೇತ್. ಬೆಳಗ್ಗಿನಿಂದ ಹೇಳಿ ಸಾಯಂಕಾಲದವರೆಗೆ ಹೊಸ ಪಾಪಗಳಾಗಿರ್ತಾವಲ್ಲ, ಅದಿಷ್ಟು ಸಾಯಂ ಸಂಧ್ಯಾವನೆ ಮಾಡಿದ್ರೆ ಹೋಗುತ್ತೆ. ಜಲಾಭಿಮಂತ್ರಣ ಮಾಡೋದು ಅದಕ್ಕೇನೆ ಗೊತ್ತಾನೆ. ಬೆಳಿಗ್ಗೆ ಮಾಡಿದಾಗ ರಾತ್ರಿ ಪಾಪ ಎಲ್ಲ ಹೋಗಬೇಕು. ಇದು ಮಾಡಿದಾಗ ಮಧ್ಯಾಹ್ನದಿಂದ ಸಾಯಂಕಾಲದ ಪಾಪ ಎಲ್ಲ ಹೋಗಬೇಕು. ಮಧ್ಯಾಹ್ನ ಸಂಧ್ಯಾವನೆ ಮಾಡೋ ಕಾಲಕ್ಕೆ ಕೆಲವೆಲ್ಲ ಪ್ರತಿಗ್ರಹಾದಿ ದೋಷಗಳು ಪರಿಹಾರಕ್ಕೋಸ್ಕರ ಅದಾಗಬೇಕು. ಅದಿಷ್ಟು ಕೂಡ ಆಗೋದಕ್ಕೋಸ್ಕರ 3 ಪಾಪಗಳನ್ನು ಕಳೆಯೋಕ್ಕೋಸ್ಕರ ಜಲಾಭಿಮಂತ್ರಣ ಮಾಡ್ಕೊಂಡು ಕುಡಿಬೇಕು. ಸಾಯಂ ಅದು ಸಾಯಂಕಾಲ ಸಂಧ್ಯಾವನೆ ಕಾಲಕ್ಕೆ ಸಾಯಂ ಉಪಾಸನಂ ಕೃತ್ವ ಪಶ್ಚಾದ್ಧೋಮಂ ಸಮಾಚರೇತ್. ಸಾಯಂಕಾಲ ಅಗ್ನಿಹೋತ್ರಾದಿಗಳನ್ನು ಆ ಸಮಯದಲ್ಲಿ ಮಾಡಬೇಕು. ಆಜ್ಯೇನ ಚರುಣಾವಾಪಿ ತಿಲೈರ್ವೀಹಿ ವೀರೇ ಭವ. ಆಜ್ಯದಿಂದ ಮಾಡಬೇಕು. ಯಾವುದೇ ಇಲ್ಲ ಆಜ್ಯ. ಚರು ಇದ್ದರೆ ಅವಳು ಹೊಸದಾಗಿ ಅಡುಗೆ ಮಾಡಿದರೆ ಚರು, ಇಲ್ಲ ಹೋದರೆ ತಿಲೈಹಿ ತಿಲ, ಅಥವಾ ವ್ರೀಹಿ ಅಂದರೆ ಧಾನ್ಯ. ಅತಂದ್ರಿತೋ ಹರಿಂ ಧ್ಯಾಯನ್ ವೈಶ್ವದೇವಂ ಸಮಾಚರೇತ್ ಇತಿ ಹಾರಿದೆ. ಅತಂದ್ರಿತ ಅಂದರೆ ಯಾವುದೇ ಸ್ವಲ್ಪ ಬೇಸರ ಇಲ್ಲದೇನೆ, ಬೈಗಡತನ ಇಲ್ಲದೇನೆ ಆ ಕಾಲಕ್ಕೆ ವೈಷ್ಣವವಾದಿಗಳನ್ನು ಯಾವುದೇ ಕರ್ಮ ಮಾಡಿದರೂ ಕೂಡ ಅತಂದ್ರಿತ, ಯಾವುದೇ ತಂತ್ರ ಅಂದರೆ ಮಾನಸಿಕವಾದ ದೈಹಿಕವಾದ ಒಂದು ಬೇಸರ ತೋರಿಸ್ತೇ ಮಾಡಬೇಕು. ಸಾಯಂ ಭೋಜನೆ ಸ್ಮೃತಿ, ಇನ್ನು ಸಾಯಂಕಾಲ ಊಟದ ವ್ಯವಸ್ಥೆ. ಸಾಯಂ ಪ್ರಾತರ್ ದ್ವಿಜಾತೀನಾಂ ವಚನಂ ಶುಚಿಚೋದಿತಂ. ಬ್ರಾಹ್ಮಣನಾದವನು 2 ಸತ್ ಮಾತ್ರ ಆಹಾರ ತಗೋಬೇಕು. ಸಾಯಂ ಪ್ರಾತಃ, ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಅಷ್ಟೇ. ನಾಂತರ ಭೋಜನಂ ಕುರ್ಯಾತ್, ಮಧ್ಯದಲ್ಲಿ ಏನೂ ತೊಗೊಳಕ್ಕೆ ಹೋಗಬಾರ್ದು. ಅಗ್ನಿಹೋತ್ರ ಸಮೋವಿಧಿ, ಈ ರೀತಿ ಮಾಡಿದರೆ ಅಗ್ನಿಹೋತ್ರ ಮಾಡಿದಷ್ಟು ಪುಣ್ಯ ಬರುತ್ತೆ. ಅಂದರೆ ಬರೀ ಲಿಮಿಟೆಡ್ ಆ ಟೈಮಿಗೆ ತೊಗೊಳ್ಳೋದು ಕೂಡ ವ್ರತ ಅದು ಒಂದು. ಆಯುಷೇ ಪ್ರಾಂಗ್ಮುಖೋ ಭುಂಕ್ತೆ ಯಶಸ್ವಿ ದಕ್ಷಿಣಾಮುಖ ಶ್ರೀ ಪ್ರತ್ಯಂಗ್ಮುಖೋ ಭುಂಕ್ತೆ ನ ಕದಾಚಿತ್ ಮುಖಂಮುಖ ಇತಿ ಪೂರ್ವೋದಾಹೃತ ದಕ್ಷಿಣಾಭಿಮುಖ ನಿಷೇಧಸ್ತು ಜೀವನ್ಮಾತೃಕ ವಿಷಯ ಸಾರಸಂಗ್ರಹ ಕೃತಃ. ಸಾಯಂ ನಾಂತರ ಭೋಜನಂ ಕುರ್ಯಾತ್ ಆಯುಷೇ ಪ್ರಾಂಗ್ಮುಖಂ ಭುಂಕ್ತೆ. ಯಾವಾಗಲೂ ಪೂರ್ವಾಭಿಮುಖ ಭೋಜನ ಮಾಡಿದರೆ, ರಾತ್ರಿ ಕಾಲಕ್ಕಿದು ಪೂರ್ವಾಭಿಮುಖ ಭೋಜನ ಮಾಡಿದರೆ ಏನಾಗುತ್ತೆ? ಆಯುಷ್ಯ ವೃದ್ಧಿಯಾಗುತ್ತೆ. ಯಶಸ್ವಿ ದಕ್ಷಿಣಾಮುಖ, ರಾತ್ರಿ ಹೊತ್ತಿನಲ್ಲಿ ದಕ್ಷಿಣಾಭಿಮುಖ ಮಾಡಿದರೆ ಕೀರ್ತಿ ಬರುತ್ತೆ. ಹಗಲಲ್ಲಿ ದಕ್ಷಿಣಾಮುಖ ಬೇಡ ಅಂತ ಹೇಳಿದರು, ರಾತ್ರಿಯಲ್ಲಿ ದಕ್ಷಿಣಾಮುಖ ಮಾಡಬಹುದು. ಸ್ತ್ರೀಯೈ ಪ್ರತ್ಯಂಗ್ಮುಖೋ ಭೃಂಕ್ತೆ, ಪಶ್ಚಿಮಾಮುಖ ಮಾಡಿದರೆ ಸಂಪತ್ತು ಬರುತ್ತೆ. ಆಮೇಲೆ ರಾತ್ರಿ ನಗದಾಚೆ ಉದಂಗ, ರಾತ್ರಿ ಕಾಲದಲ್ಲಿ ಉತ್ತರ ದಿಕ್ಕಿ ಮಾಡಬಾರ್ದು ಅಂತೇಳಿ. ಬೆಳಗಿನ ಕಾಲಕ್ಕೆ ದಕ್ಷಿಣ ದಿಕ್ಕಿಲ್ಲ, ರಾತ್ರಿ ಕಾಲಕ್ಕೆ ಉತ್ತರ ದಿಕ್ಕಿಗಿಲ್ಲ. ಪೂರ್ವ ಪಶ್ಚಿಮಕ್ಕೆ ಯಾವಾಗಲೂ ಆಗ್ಬೋದು, ದೋಷ ಇಲ್ಲ. ಪೂರ್ವೋದಾಹೃತ ಅದು ಕೂಡ ಯಾವ ಗುಂಪಿ ಸೇರುತ್ತೆ? ಎಷ್ಟೇ ಅಲ್ಲಿ ದಿಕ್ಕ ಅದನ್ನ ತೊಗೊಳ್ಳೋ ಅವ್ರು ಹೇಳ್ತಾರೆ, ಹಣ್ಣು ಹಾಲು ತೊಗೋತಾರಲ್ಲ, ಯಾವಾಗ ತೊಗೋಬೇಕಾದ್ರೆ ಅಂತ ಪ್ರಶ್ನೆ. ಅದಕ್ಕೆ ಯಾವಾಗಲೂ ಕೂಡ ಭೋಜನ ಅಂತೆ ಇನ್ನೊಂದು ಸರಿ ತೊಗೊಳ್ಬಾರ್ದು ಅಂತ ಹೇಳಿರೋದ್ರಿಂದ ಭೋಜನ ಮುಗಿದೊಳಗೆ ಅದನ್ನು ಸೇರಿಸ್ಕೊಂಡು ಮುಗಿಸ್ಬೇಕೆ ಹೊರತು ಆಮೇಲೆ ತೊಗೊಳಾಗಿಲ್ಲ. ಆ ಟೈಮಿಗೆ ಮುಗಿಸ್ಬಿಡ್ಬೇಕದು. ಸಾಲದು ರಾತ್ರಿ ದಶಮಿ ಆದ ರಾತ್ರಿ 12ವರೆಗೆ ತೊಗೋತಾರೇ ಇರ್ತಾರೆ. ಒಂದಾದ್ಮೇಲೆ ಒಂದು ಬರ್ತಿರುತ್ತೆ. ಪೂರ್ವ ದಕ್ಷಿಣಾಭಿಮುಖಕ್ಕೆ ನಿಷೇಧಸ್ತು ಜೀವನ್ಮಾತೃಕ ವಿಷಯ ಸಾರಸಂಗ್ರಹ ಕೃತ. ಒಂದು ಅದಕ್ಕೆ ಜೀವನ್ಮಾತೃಕ ವಿಷಯ, ತಾಯಿ ಇದ್ದವರು ಅಂತ ವಿಶೇಷಾಂಶ ಅಂತ ಇನ್ನೊಂದು ಕೊಟೇಶನ್ ಕೊಡ್ತಾರೆ. ಅವೆಲ್ಲ ಎಷ್ಟು ಸೂಕ್ಷ್ಮ, ಪ್ರತಿಯೊಂದು ಸೂಕ್ಷ್ಮನೇ. ರಾತ್ರಿ ಭೋಜನಾಪವಾದ ರವೌ ಪರ್ವಣಿ ಸಂಕ್ರಾಂತೌ ವ್ಯತಿಪಾತೆ ಪಿತುರ್ದಿನೆ ಅಭ್ಯಂಗಂಚ ಉಪವಾಸಂಚ ನ ಕುರ್ಯಾತ್ ನಿಶಿಭೋಜನಂ. ರವೌ ಭಾನುವಾರ, ಪರ್ವಣಿ ಪರ್ವಕಾಲ, ಅಮಾವಾಸ್ಯ ಹುಣ್ಣಿಮೆ ಇತ್ಯಾದಿ ದಿವಸ, ಅದು ವಿಶೇಷ ಅಮಾವಾಸ್ಯ. ಸಂಕ್ರಾಂತವು 12 ಸಂಕ್ರಾಂತಿ, 12 ಅಮಾವಾಸ್ಯ, ಮತ್ತು ಪ್ರತಿ ಒಂದು ತಿಂಗಳಿಗೆ 4 ಭಾನುವಾರಗಳು. ವ್ಯತಿಪಾತ ಯೋಗ ಇದ್ದರೆ, ಪಿತೃದಿನೇ ಶ್ರಾದ್ದದ ದಿವಸ ಇದ್ದಾಗ, ಶ್ರಾದ್ದದ ದಿವಸ ಅಷ್ಟೇ ಅಲ್ಲ, ಹಿಂದಿನ ದಿವಸ ಕೂಡ ಏನು ಮಾಡಬೇಕು? ರಾತ್ರಿ ಉಪವಾಸ ಇರಬೇಕು. ಅಭ್ಯಂಗಂಚ ಉಪವಾಸಂಚ, ಇಷ್ಟು ದಿವಸಗಳ ಕಾಲ ಅಭ್ಯಂಗನ ಮಾಡ್ಕೊಳ್ಕೂಡ್ದು. ಗೊತ್ತಾಯಿತು? ಉಪವಾಸಂಚ ನ ಕುರ್ಯಾತ್ ನಿಶಿ ಭೋಜನ, ಉಪವಾಸ ಮಾಡಬೇಕು, ರಾತ್ರಿ ಭೋಜನ ಮಾಡಿಕೊಡೋದು. ಅದಕ್ಕೆ ರಾತ್ರಿ ಫಲಾರ ಮಾಡ್ಬೋದು. ಫಲಾರ ಎಷ್ಟಿರುತ್ತೆ? ಭೋಜನಕ್ಕಿಂತ ಜಾಸ್ತಿ ಇರುತ್ತೆ. ಆ ಥರ ಮಾಡಿಕೊಡೋದು. ಆ ಪ್ರತ್ಯಾಮ್ನಾಯ ಭೋಜನ ಅಷ್ಟೇ. ಫಲಾರ ಮಾಡ್ತಾರೆ. ಫಲಾರ ಯಾವಾಗಲೂ ತೊಗೋಬಾರ್ದು ಅಂದರೆ ತೊಗೋಬಾರ್ದು ಅಂತಲೇ ಅರ್ಥ. ಎಲ್ಲಿ ತೊಗೋತಾರೋ ಅಶಕ್ತರಿಗೆ ಹೇಳಿದ ಮಾತು, ಅಶಕ್ತರಿಗೆ ಹೇಳಿದ್ ಮಾಡೋದು. ಅಶಕ್ತರು ಯಾವಾಗಲೂ ಕೂಡ ಅಶಕ್ತರಿಗೆ ಮಾಡಿ ಅಂತ ಹೇಳಿದಾಗ ಅರ್ಥ ಇಲ್ಲ, ಆದ್ದರಿಂದ ಅದು ತೊಗೋತಾರೆ. ಅದು ಶಕ್ತಿ ಇದ್ದು ಅಶಕ್ತರಂತೆ ಮಾಡಬಾರ್ದು. ಶಕ್ತಸ್ಯ ಅಶಕ್ತವತ್ ಕರ್ಮ ಮನೋದೋಷ ಇತೀರಿತಃ ಆಚಾರ್ಯ ರೇಖಾಸ್ಕಂದ ಭಾಗವತಾತ್ಮರು ಹೇಳ್ತಾರೆ.
ಶಕ್ತಿ ಇದ್ದು ಕೂಡ ಅಶಕ್ತರಂತೆ ನಡ್ಕೊಂಡ್ರೆ ಅದು ಪುಣ್ಯ ಬರೋದಿಲ್ಲ, ಪಾಪನೇ ಬರುತ್ತೆ. ಶಕ್ತಿ ಇಲ್ಲ, ಶಕ್ತಿ ಇಲ್ಲ ಅಷ್ಟೇ. ಉದಾಹರಣೆ ವಿನಾಕಾರಣ ಏನೂ ಇಲ್ಲ, ರೋಗ ಔಷಧಿ ತೊಗೋತಾರೆ ಯಾರು? ತೊಗೊಳ್ಳೋದಿಲ್ಲ. ಹೊತ್ತಾನೆ ಎರಡು ಔಷಧಿಯಿಂದ ಏನೋ ಸರಿಯಾಗಿ ತೊಗೊಂಡು ಸೈಡ್ ಎಫೆಕ್ಟ್ ಪ್ರಾಬ್ಲಮ್ ಇರ್ತದೆ. ಇದು ಅದೇ ಸರಿ ದುಡ್ಡು ಸಾಮಾನ್ಯ ಔಷಧಿ ಎಲ್ಲ ಊಟದಷ್ಟೇ ಕಾಷ್ಟೇ ಇರ್ತವೆ ಕೆಲವೆಲ್ಲ, ತೊಗೊಳ್ಳೋಕ್ಕೆ ಕಾರಣನೇ ಇಲ್ಲ, ಸರಿ ಅದು. ಅದೇ ರೀತಿಯೇ ನಮಗೆ ಅಗತ್ಯವಿಲ್ಲದಾಗ ತೊಗೊಳ್ಳೋದು ಒಳ್ಳೆಯದಲ್ವೇ ಅಲ್ಲ. ರಾತ್ರಿ ಭೋಜನಾಪವಾದ ಕೆಲವರು ಏನು ಮಾಡ್ತಾರೆ, ಅವರೆದ್ರು ತಾನು ಹೇಳ್ತಾನೆ ಆ ಟೈಪ್, ಅವರು ತಿಂದರೂ ತಾನು ತಿಂತಾನೆ. ಆ ರೀತಿ ಮಾಡಬಾರ್ದು. ಅವ್ರು ನೆಸಿಟಿ ಇದೆ ತೊಗೋತಾರೆ, ನೀನು ಯಾಕೆ ತೊಗೋಬೇಕು ಅದನ್ನು? ಪುಣ್ಯಕ್ಕೆ ಅವ್ರ ಔಷಧಿ ತೊಗೊಂಡಿರ್ತಾರೆ, ನಾವು ತೊಗೊಳಕ್ಕಾಗುತ್ತೆ ಅದನ್ನು? ಪುಣ್ಯಕ್ಕೆ ಅಲ್ಲೊಂದು ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅಷ್ಟೇ. ಇನ್ನೊಬ್ರು ಔಷಧಿ ತೊಗೋತಾರೆ, ನಾವು ಕಂಪನಿ ಕೊಡಬೇಕು ಅಂತ ಹೋಗೋ ಅಭ್ಯಾಸ ಒಂದು ಬಂದಿಲ್ಲ. ಅದೊಂದು ಬಂದುಬಿಟ್ಟಿದ್ರೆ ಕತೆ ಮುಗಿದೋಗ್ತಿತ್ತು. ಇನ್ನು ಅಭ್ಯಂಗಂಚು ಅವರು ಕೇಳೋದಿಲ್ಲ, ಪಾಪ ಕಂಪನಿ ಕೊಡಿ ಅಂತ ಅವರು ಕೇಳೋದಿಲ್ಲ. ಅಭ್ಯಂಗಂಚು ಉಪವಾಸಂಚ ನ ಕುರ್ಯಾತ್ ನಿಶಿಭೋಜನಂ. ಅಭ್ಯಂಗ ರಾತ್ರಿ ಭೋಜನಾದಿಗಳನ್ನು ಮಾಡಿಕೊಡೋದು, ವಿನಾಕಾರಣ ಉಪವಾಸನೂ ಮಾಡಿಕೊಡೋದು. ಅಥ ದಿವಾತೀತ ಕರ್ಮವಿಧಿ ಸ್ಮೃತಿ ಸಂಗ್ರಹಿ. ಅಕಸ್ಮಾತ್ ಏನಾದರೂ ಹಗಲು ಮಾಡಲಿಕ್ಕಾಗದೆ ಹೋಗಿದ ಕರ್ಮಗಳನ್ನು ರಾತ್ರಿ ಹೊತ್ತಿನಲ್ಲಿ ಮಾಡ್ಬೋದು. ಆಫೀಸ್ಗೆ ಹೋದವ್ರು ಮಾಡ್ಲಿಕ್ಕಾಗದ ಪ್ರಶ್ನೆ ಕೇಳ್ತಾರಲ್ಲ, ಉತ್ತರ ದಿವೋದಿತಾನಿ ಕರ್ಮಾಣಿ ಪ್ರಮಾದಾದ ಅಕೃತಾನಿ ವೈ. ಹಗಲು ಮಾಡಬೇಕಾದ ಕರ್ಮಗಳನ್ನು ಪ್ರಮಾದವಶಾತ್ ಮಾಡದೆ ಹೋಗಿದ್ದರೆ ಶರ್ವರ್ಯಾ ಪ್ರಥಮೇ ಯಾಮೆ ತಾವತ್ ಕುರ್ಯಾದ್ ಯಥಾಕ್ರಮಂ. ರಾತ್ರಿ ಮೊದಲ ಯಾಮದೊಳಗೆ, ಮೊದಲ ಯಾಮ ಅಂದರೆ ಎಷ್ಟೊತ್ತು? ಸೂರ್ಯ ಮುಳುಗಿದ ಮೇಲೆ 3 ತಾಸು. ಆಫ್ಟರ್ ಸನ್ಸೆಟ್ ವಿತಿನ್ 3 ಅವರ್ಸ್ ಅದು ಮಾಡೋಕ್ಕೆ ಚಾನ್ಸ್ ಇದೆ. ದಿವೋದಿತಾನಿ ಕೃತ್ವೈವ ವಿದಧ್ಯಾದ್ ಉತ್ತರಾಣಿ ಚ. ಅದು ಮಾಡಿದ್ಮೇಲೆ ಬೇರೆ ಕೆಲಸ ಮಾಡಬೇಕು. ಶರ್ವರ್ಯ ಪ್ರಥಮೇ ಯಾಮೇ ದಿವಾ ಕರ್ಮಾಣಿ ಕಾರಯೇತ್ ಬ್ರಹ್ಮಯಜ್ಞಂಚ ಸೌರಂಚ ವರ್ಜಯೇತ್ ತಿಲತರ್ಪಣಂ. ಆದರೆ ಬ್ರಹ್ಮಯಜ್ಞ ಆಗಲಿ, ಸೌರ ಆಗಲಿ, ಯಾವುದು ಸೂರ್ಯನ ಸೌಪದ ಅರ್ಘ್ಯಾದಿಗಳಾಗಲಿ, ತಿಲತರ್ಪಣವಾಗಲಿ ಆದಷ್ಟು ಹಗಲೇ ಕೊಡಬೇಕು ಹೊರತು ರಾತ್ರಿ ಅಲ್ಲ. ತಿಲತರ್ಪಣ ಮಾತ್ರ ರಾತ್ರಿ ಕೊಡಲಿಕ್ಕೆ ಬರೋದಿಲ್ಲ. ರಾತ್ರಿ ಹಗಲು ಕೊಟ್ಟಿಲ್ಲ ಅಂತೇಳಿ ರಾತ್ರಿ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಬಿಟ್ಟಿದ್ರೆ ಮರುದಿವಸದವರೆಗೂ ಕಾಯಬೇಕೆ ಹೊರತು ರಾತ್ರಿ ಕೊಡ್ಲಿಕ್ಕೆ ಬರೋದಿಲ್ಲ. ಏನೋ ಪರ್ವ ಅಂದರೆ ಗ್ರಹಣಕಾಲ ಕೂಡ, ಪರ್ವಕಾಲ ಅಂತ ಬಂತಲ್ಲ, ಪರ್ವಕಾಲ ಅಂತ ಏನೇನಿದೆ ಇಷ್ಟು ಆಲ್ ಪರ್ವಕಾಲ ಸಿಂಕ್ಲೂಡೆಡ್ ಅದು. ಹಾಂ, ರಾತ್ರಿ ಗ್ರಹಣ ಬಂದಾಗ ಅದೇನು ಎಕ್ಸೆಪ್ಷನ್, ನಾವು ಎಕ್ಸೆಪ್ಷನ್ ಇದ್ದಾಗ ಅದು ನಿತ್ಯದ ನಿತ್ಯ ಸಂಧ್ಯಾವಂದನೆ ಮಾಡಿ ಅಂತ ಹೇಳಿದರು. ನಿತ್ಯ ಭೋಜನ ಮಾಡಿ, ಅದು ನಿತ್ಯ ತೀರ್ಥ ತೊಗೊಳ್ಳಿ, ನಿತ್ಯ ಪ್ರಸಾದ ತೊಗೊಳ್ಳಿ ಅಂದರು. ಇಲ್ಲಿ ನಿತ್ಯ ತಪ್ಪದೆ ನಿತ್ಯನೂ ಆಫೀಸಿಗೆ ಬನ್ನಿ ಅಂದರು. ಸಂಡೇಸ್ ಅಂತ ಯಾರು ಕೇಳಲ್ಲ ತಕ್ಷಣ, ಯಾಕೆ ಅಲ್ಲ, ಅದು ಇಲ್ಲ ಆದ್ದರಿಂದ ಇಲ್ಲ ಅಷ್ಟೇ. ಆ ಥರ ಸಂಡೇ ಯಾವಾಗ ರಜಾ ದಿವಸ, ನಾಳೆ ಪಾಠ ಅಂದರೆ ನಾಡಿದ್ದು ಅಂತ ಅರ್ಥ ಆಗುತ್ತಲ್ಲ, ಹಾಗೆ ದಿವಸ ಆಗ ಅರ್ಥ ಮಾಡಿಕೊಂಡ್ರೆ ಪಂಜಿತ ಆಗುತ್ತೆ. ಏಕಾಸಿ ಮಾತ್ರ. ಏಕಾಸಿ ಮಾಡೋಂಗಿಲ್ಲ ಬ್ರಹ್ಮಯಜ್ಞ. ತರ್ಪಣ ಬರುತ್ತಲ್ಲ, ಬ್ರಹ್ಮಯಜ್ಞಕ್ಕೆ ತರ್ಪಣ ಅಟ್ಯಾಚ್ ಆಗಿರೋದ್ರಿಂದ ಯಾವುದಿಲ್ಲ, ತರ್ಪಣ ತೊಗೊಳೋದಿಲ್ಲ ಅವರು. ಆದ್ದರಿಂದ ನಿಷಿದ್ಧ. ಅಲ್ಲಿಗೆ ನಾಡಿದ್ದು ಕಂಟಿನ್ಯೂಷನ್. ಮತ್ತು ಊಟ ಮುಗಿದಾಗಾಯ್ತು, ಕೊನೆ ಪಟ್ಟ ಏಕಾಚಿ ಊಟ ಮುಗಿದಾಗಾಯ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.